ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಾಹ್ನವಿ ಕಾರ್ತಿಕ್. ಕಾಲೇಜು ಕನಸುಗಳು ಹುಟ್ಟೋ ಜಾಗ, ಕಲ್ಪನೆಗಳು ಹುಟ್ಟೋ ಜಾಗ, ಬದುಕಿಗೆ ತಿರುವನ್ನ ಕೊಡೋ ಜಾಗ, ಭವಿಷ್ಯವನ್ನ ರೂಪಿಸೋ ಜಾಗ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಕರಿತೀವಿ. ಸ್ಟೂಡೆಂಟ್ ಲೈಫ್ ಮುಗಿದ ಮೇಲೂ ನಮ್ಮ ಲೈಫ್ ಗೋಲ್ಡನ್ ಆಗಿರಬೇಕು ಅಂದ್ರೆ ನಾವು ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ತೀವಿ, ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತೀವಿ, ಏನನ್ನೆಲ್ಲ ಕಲಿತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಬಂಗಾರದಂತಹ ಬದುಕಿಗೆ ನಾಂದಿ ಹಾಡೋ ಜಾಗ ಕಾಲೇಜು. ನಾನಿವತ್ತು ಅಂಥದ್ದೇ ಒಂದು ಜಾಗದಲ್ಲಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ತುಮಕೂರು. ಒಂದು ಸಂಸ್ಥೆಯನ್ನ ಹುಟ್ಟು ಹಾಕೋದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ, ಒಂದು ಕನಸಿರುತ್ತೆ. ಕನಸನ್ನ ಕಾಣೋದು ಬಹಳಾನೇ ಸುಲಭ, ಆದ್ರೆ ಆ ಕನಸನ್ನ ನನಸು ಮಾಡೋದು ತುಂಬಾನೇ ಕಷ್ಟ. ತಮ್ಮ ಸ್ಪಷ್ಟ ಉದ್ದೇಶ, ಕಠಿಣ ಪರಿಶ್ರಮದಿಂದ ಶಿಕ್ಷಣ ಭೀಷ್ಮ ಅಂತಾನೆ ಖ್ಯಾತಿ ಗಳಿಸಿದ್ದ ಎಚ್.ಎಂ. ಗಂಗಾಧರಯ್ಯನವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟುಹಾಕಿದ್ರು. ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಈ ಗಂಗಾಧರಯ್ಯನವರು ಯಾರು, ಯಾಕೆ ಈ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ರು ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ಸುಂದರ ಪರಿಸರದ ವಿಹಂಗಮ ನೋಟ, ಪ್ರಕೃತಿಯ ಮಡಿಲಲ್ಲಿ ತಲೆ ಎತ್ತಿ ನಿಂತಿರೋ ವಿದ್ಯಾದೇಗುಲ, ಅತ್ಯಾಧುನಿಕ ಮೂಲಸೌಕರ್ಯ, ಕಲಿಕೆಗೆ ಅನುಕೂಲ ವಾತಾವರಣ. ಇದೇ ಕಲ್ಪತರುನಾಡು ತುಮಕೂರಿನಲ್ಲಿ ಅಕ್ಷರ ಕ್ರಾಂತಿಯ ಹರಿಕಾರ ಕಟ್ಟಿ ಬೆಳೆಸಿದ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ. ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಕಲ್ಪತರುನಾಡಿನ ಮಕ್ಕಳಿಗಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯ ವಿದ್ಯಾರ್ಥಿಗಳು, ದೇಶದ ಮೂಲೆ ಮೂಲೆಯ ಸ್ಟೂಡೆಂಟ್ಸ್ ಹುಡುಕಿ ಬಂದು ವಿದ್ಯಾರ್ಜನೆ ಮಾಡ್ತಾ ಇರುವಂತಹ ಸಂಸ್ಥೆ. ಶಿಕ್ಷಣದ ಗುಣಮಟ್ಟಕ್ಕೆ ಹೆಸರಾದಂತಹ ಸಂಸ್ಥೆ, ಬಡ ಮಕ್ಕಳ ಪಾಲಿನ ಅಕ್ಷರ ದೇಗುಲ. ಈ ದೇಗುಲ ನಿರ್ಮಾಣದ ಹಿಂದಿರೋ ವ್ಯಕ್ತಿಯೇ ಡಾಕ್ಟರ್ ಎಚ್.ಎಂ. ಗಂಗಾಧರಯ್ಯ. ಡಾಕ್ಟರ್ ಎಚ್.ಎಂ. ಗಂಗಾಧರಯ್ಯ ಅಕ್ಷರ ಕ್ರಾಂತಿಯನ್ನ ಉಂಟು ಮಾಡಿದ ಅಕ್ಷರ ಸಂತ. ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆಯ ಮುಖವೀಣೆ. ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ರೂವಾರಿ. ಕಲ್ಪತರುನಾಡು ಅನ್ನದಾಸೋಹದ ಬೀಡು ಎನಿಸಿರುವ ತುಮಕೂರಿಗೆ ಸಿದ್ಧಗಂಗೆ ಮುಕುಟವಾದ್ರೆ ಅಕ್ಷರ ಕ್ರಾಂತಿಯ ದಾಸೋಹ ಮಾಡಿದ ಮಹಾ ತಪಸ್ವಿ, ಶಿಕ್ಷಣ ಭೀಷ್ಮ ಡಾಕ್ಟರ್ ಗಂಗಾಧರಯ್ಯನವರು ಕಲಶಪ್ರಿಯ. ಅವರ ಹೆಜ್ಜೆ ಗುರುತುಗಳು ಮತ್ತು ಸಾಧನೆಗಳು ಕಲ್ಪತರುವಿನ ನಾಡು ಎಂದು ಮರೆಯಲಾರದ್ದು. ವಿನೋಬಾ ಭಾವೆ ಅವರು ನಮ್ಮೂರಿಗೆ ಪಾದಯಾತ್ರೆಯಲ್ಲಿ ಹೋಗುವಾಗ ನಮ್ಮೂರಿಗೆ ಬರ್ತಾರೆ. ಅವ್ರ ಜೊತೆ ಹೀಗೆ ಸಂಜೆ ಕೂತ್ಕೊಂಡು ಮಾತನಾಡುವಾಗ ಅವರು ಸಂಜೆ ಹೊತ್ತು ಡಿಸ್ಕೋರ್ಸ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರು, ನೀವು ಇಲ್ಲಿ ಶಿಕ್ಷಣ ಸಂಸ್ಥೆ ಮಾಡಿ, ಇಲ್ಲಿ ಭಾಳ ಶಾಂತಿಯ ವಾತಾವರಣ ಇದೆ ಅಂಥೇಳಿ ನಮ್ಮ ಗೊಲ್ಲಹಳ್ಳಿಯಲ್ಲಿ ನಮ್ಮ ತಂದೆಯವ್ರಿಗೆ ಹೇಳ್ತಾರೆ. ಅಲ್ಲಿಂದ ಅದರ ಮಾರನೇ ವರ್ಷವೇ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಬೆಳೆದು ಇಲ್ಲಿವರೆಗೆ ಸುಮಾರು 63 ವರ್ಷಗಳಾಗಿದೆ. ಈ ಶಿಕ್ಷಣ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದಿದೆ. ಸಮಾಜದಲ್ಲಿ ನಮ್ಮದು ಒಂದು ರೀತಿಯ ಒಂದು ಸಣ್ಣ ಕೊಡುಗೆಯಾಗಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗೆ ರಾಷ್ಟ್ರದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ. ಇಲ್ಲೇ ಶಿಕ್ಷಣವನ್ನ ಪಡೆಯಬೇಕು ಅಂತ ಹಾತೊರೀತಾರೆ. ಇದಕ್ಕೆ ಕಾರಣವಾಗಿರುವುದು ಇಲ್ಲಿ ಲಭ್ಯವಾಗ್ತಿರೋ ಗುಣಮಟ್ಟದ ಶಿಕ್ಷಣ. ಇವತ್ತು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಆಲದ ಮರದಂತೆ ಬೆಳೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಾ ಇದೆ. ಆದ್ರೆ ಶಿಕ್ಷಣ ಸಂಸ್ಥೆ ಎಂಬ ಪುಟ್ಟ ಸಸಿಯನ್ನ ನೆಟ್ಟುವುದನ್ನ ಪೋಷಿಸಿ ಇಷ್ಟು ಎತ್ತರಕ್ಕೆ ಬೆಳೆಸಿದವರು ಶಿಕ್ಷಣ ಭೀಷ್ಮ ಡಾಕ್ಟರ್ ಎಚ್.ಎಂ. ಗಂಗಾಧರಯ್ಯ. ಅವರ ಕಠಿಣ ಪರಿಶ್ರಮದ ಫಲದಿಂದ ಇದು ಸಾಧ್ಯವಾಗಿದೆ. ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ತನ್ನ ರೆಕ್ಕೆಗಳನ್ನ ಚಾಚಿ ಬೃಹತ್ ಆಲದ ಮರದಂತೆ ರಾಜ್ಯದೆಲ್ಲೆಡೆ ತನ್ನ ಬೇರನ್ನ ಬಿಟ್ಟುಕೊಂಡಿದೆ.
1927ರಲ್ಲಿ ಅಂದ್ರೆ ಗಂಗಾಧರಯ್ಯ ಅವರಿಗೆ 12 ವರ್ಷವಾಗಿದ್ದಾಗ ಒಂದು ಮಹತ್ವದ ಘಟನೆ ಅವರ ಜೀವನದಲ್ಲಿ ನಡೆದು ಹೋಗುತ್ತೆ. ಬಹುಶಃ ಅದೇ ದೊಡ್ಡ ತಿರುವು ಅವರ ಬಾಳಿನಲ್ಲಿ. 1927ರ ವೇಳೆಯಲ್ಲಿ ದೇಶದಲ್ಲಿ ರಾಷ್ಟ್ರೀಯ ಆಂದೋಲನ ಬಿರುಸಾಗಿ ನಡೀತಾ ಇತ್ತು. ಹೀಗಾಗಿ ದೇಶವ್ಯಾಪಿ ಮಹಾತ್ಮ ಗಾಂಧಿ ಹಮ್ಮಿಕೊಂಡಿದ್ದಂತಹ ಪಾದಯಾತ್ರೆ ತುಮಕೂರಿಗೆ ಬಂದುಬಿಟ್ಟಿತ್ತು. ಪಾದಯಾತ್ರೆಯ ವೇಳೆ ತುಮಕೂರಿನಲ್ಲಿ ಉಳಿದಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮಾರನೇ ದಿನ ಬೆಳಗ್ಗೆ ತುಮಕೂರಿನ ಬೋರ್ಡಿಂಗ್ ಹೋಮ್ ವಿದ್ಯಾರ್ಥಿ ನಿಲಯದಲ್ಲಿ ರಾಗಿ ರೊಟ್ಟಿ ಮತ್ತು ಹುಚ್ಚೆಳ್ಳು ಚಟ್ನಿಯನ್ನ ಸವಿದ್ರು. ಆವತ್ತು ಗಾಂಧೀಜಿಯವರಿಗೆ ಇದನ್ನ ಬಡಿಸಿದ್ದು ಇದೇ ಗಂಗಾಧರಯ್ಯನವರು. ಅವರು ಭಗವಾನ್ ಬುದ್ಧನ ಮೇಲೆ ಭಾಳ ನಂಬಿಕೆ, ಫಿಲಾಸಫಿ ಮೇಲೆ ಭಾಳ ನಂಬಿಕೆ ಇದ್ದಂಥವ್ರು. ಸಮಾಜದಲ್ಲಿ ಸಮಾನತೆ ಇರಬೇಕು, ಸಮಾಜದಲ್ಲಿ ಒಂದು ರೀತಿಯಲ್ಲಿ ಜ್ಞಾನ ಪ್ರಜ್ಞೆ ಇರಬೇಕು, ಒಂದು ಶಿಸ್ತಿನ ಸಮಾಜನ ನೋಡಬೇಕು ಅನ್ನುವಂಥದ್ದು. ಹಿಂದೆ ಆ ಕಾಲದಲ್ಲೆಲ್ಲ ಹಾಗೇ ಇತ್ತಲ್ಲ. ಮಹಾತ್ಮ ಗಾಂಧೀಜಿಯವರಿಗಾಗ್ಬೋದು, ಅಂಬೇಡ್ಕರ್ ಅವರಿಗಾಗ್ಬೋದು, ಎಲ್ಲರಿಗೂ ಕೂಡ ಅದೇ ದೃಷ್ಟಿ ಇತ್ತು. ಅದೇ ಇವರಿಗೂ ಕೂಡ ಬಂದಿತ್ತು. ಇವರು ಗಾಂಧೀಜಿಯವ್ರನ್ನ ಫಾಲೋ ಮಾಡ್ತಾಯಿದ್ರು, ಅಂಬೇಡ್ಕರ್ ಅವ್ರನ್ನ ಫಾಲೋ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಆ ಹಳೆಯ ಫಿಲಾಸಫಿಗಳಿಗೇನಿತ್ತು ಅದಕ್ಕೆ ಅವರು ಬದ್ಧರಾಗಿದ್ದರು ಅಂತೇಳಿ. ಆ ನಂತರದಲ್ಲಿ ಗಂಗಾಧರಯ್ಯನವರು ಗಾಂಧೀಜಿ, ಕಸ್ತೂರ್ಬಾ ಮತ್ತು ದೇವದಾಸ್ ಗಾಂಧಿಯವರ ಸಂದೇಶ, ತತ್ವಾದರ್ಶಗಳಿಂದ ಪ್ರೇರಿತರಾದ್ರು. ನಿಮಗೆ ಗೊತ್ತಾ, ಬಾಲ್ಯದಲ್ಲಿ ಚಿತ್ರಕಲೆಯಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ರು ಗಂಗಾಧರಯ್ಯ. ಯಾರಿಗೂ ಗೊತ್ತಿಲ್ಲದಂತೆ ಚಿತ್ರ ಬರಿತಾ ಇದ್ದ ಗಂಗಾಧರಯ್ಯ ಅವರ ಪ್ರತಿಭೆಯನ್ನ ಗುರುತಿಸಿದವರು ಅವರ ಚಿತ್ರಕಲೆಯ ಶಿಕ್ಷಕ ಸಿದ್ದಲಿಂಗಯ್ಯ. ಗಂಗಾಧರಯ್ಯ ಅವರನ್ನ ಪ್ರೋತ್ಸಾಹಿಸಿ ಅವರಿಂದ ಜಲವರ್ಣ, ತೈಲವರ್ಣ ಚಿತ್ರಗಳನ್ನ ರಚಿಸುವ ಪರಿಣಿತಿಗೆ ಪ್ರೋತ್ಸಾಹವನ್ನ ನೀಡಿದ್ರು. ಚಿತ್ರಕಲಾ ಶಿಕ್ಷಣ ಮುಗಿದ ನಂತರ ಗಂಗಾಧರಯ್ಯ ಸೇರಿದ್ದು ರೈಲ್ವೆ ಕೆಲಸಕ್ಕೆ. ಅವರ ಪ್ರತಿಭೆಯನ್ನ ಗುರುತಿಸಿದ ಅಂದಿನ ಶಿಕ್ಷಣ ಇಲಾಖೆ ಅವರನ್ನ ತೀರ್ಥಹಳ್ಳಿಯ ಪ್ರೌಢಶಾಲೆಗೆ ಕಲಾ ಶಿಕ್ಷಕರನ್ನಾಗಿ ನೇಮಿಸಿತು. ರೈಲ್ವೆ ಕೆಲಸ ಬಿಟ್ಟಂಥ ಗಂಗಾಧರಯ್ಯ ತಮಗೆ ಪ್ರಿಯವಾದಂಥ ಚಿತ್ರಕಲೆಯನ್ನ ಬೋಧಿಸೋಕೆ ಮಲೆನಾಡು ನೆಲಕ್ಕೆ ಕಾಲಿಟ್ರು. ಅಲ್ಲಿರುವಾಗಲೇ 1937ರಲ್ಲಿ ಗಂಗಾಧರಯ್ಯ ಅವರಿಗೆ ತುಮಕೂರಿನ ಗೊಲ್ಲಹಳ್ಳಿಯ ಚಿಕ್ಕಣ್ಣನವರ ಪುತ್ರಿ ಗಂಗಮಾಳಮ್ಮ ಅವರೊಂದಿಗೆ ವಿವಾಹವಾಯಿತು. 1939ರಲ್ಲಿ ಅವರಿಗೆ ಚಿಕ್ಕಬಳ್ಳಾಪುರಕ್ಕೆ ವರ್ಗಾವಣೆಯಾಯಿತು. 1 ವರ್ಷದ ನಂತರ ಮತ್ತೆ ಗಂಗಾಧರಯ್ಯನವರು ತುಮಕೂರಿಗೆ ವರ್ಗಾವಣೆಗೊಂಡ್ರು. ತುಮಕೂರಿನ ನಾರ್ಮಲ್ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಮನಸ್ಸು ಮಾತ್ರ ಸಮಾಜ ಸೇವೆಯತ್ತ ತುಡಿತಾ ಇತ್ತು. ಸಮಾಜ ಸೇವೆಯ ಉದ್ದೇಶದಿಂದ ಗಂಗಾಧರಯ್ಯನವರು 1942ರಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ ಆರಂಭ ಮಾಡಿದ್ರು. ಅದಕ್ಕಾಗಿ ಹಳ್ಳಿಯನ್ನ ಸುತ್ತಿ ದವಸ ಧಾನ್ಯಗಳನ್ನ ಸಂಗ್ರಹಿಸ್ತಾ ಇದ್ರು. ಅವರ ಹಾಸ್ಟೆಲ್ನಲ್ಲಿ ಕಲಿತು ಹಲವಾರು ಮಂದಿ ಸಮಾಜದ ಮುಖ್ಯ ವಾಹಿನಿಗೆ ಬಂದವರಿದ್ದಾರೆ. ಅವರಲ್ಲಿ ಮಾಜಿ ಸಚಿವರಾದಂತಹ KH ರಂಗನಾಥ್, ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಪ್ರಮುಖರು. ಶಿಕ್ಷಣ ಪಡೆಯೋ ವೇಳೆಯೇ ಗಂಗಾಧರಯ್ಯ ಅವರಿಗೆ ಸ್ಫೂರ್ತಿಯಾಗಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಅವರೊಂದಿಗಿನ ಭೇಟಿ ಗಂಗಾಧರಯ್ಯ ಅವರಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿತು. ದುರ್ಬಲ ವರ್ಗಕ್ಕೆ ಶಕ್ತಿಯಾಗೋ ಕನಸನ್ನ ಕಂಡಿದ್ರು. ಈ ಕನಸನ್ನ ಬೆನ್ನಟ್ಟಿ ಹೊರಟವರು ಸಮಾಜದ ಏಳಿಗೆಗಾಗಿ ಶ್ರಮಿಸೋ ಪಣವನ್ನ ತೊಟ್ರು. ಸಮಾಜದ ಉದ್ಧಾರಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಶಿಕ್ಷಣದ ಹಾದಿಯನ್ನ. ಇದೇ ಹಾದಿಯಲ್ಲಿ ಮುಂದೆ ಸಾಗಿ ಉಚಿತ ಶಿಕ್ಷಣವನ್ನ ನೀಡಿ ಅವರು ಬೆಳೆದದ್ದು ಶಿಕ್ಷಣ ಭೀಷ್ಮರಾಗಿ. ಮುಂಚೂಣಿಯಲ್ಲಿ ನಿಂತು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಗುಣ ಮೈಗೂಡಿಸಿಕೊಂಡಿದ್ದ ಗಂಗಾಧರಯ್ಯನವರಿಗೆ ಸಮಾಜ ಸೇವೆ ಬಗ್ಗೆ ತುಂಬಾನೇ ಆಸಕ್ತಿ. ಅದಕ್ಕೆ ಸರಿಯಾಗಿ ಉತ್ತಮ ವೇದಿಕೆಯು ಸಕಾಲದಲ್ಲಿ ಹುಟ್ಟಿಕೊಂಡಿತ್ತು. 1945ರಲ್ಲಿ ನ್ಯಾಯ ವಿಧಾಯಕ ಸಭೆಗೆ ಚುನಾವಣೆಗಳು ನಡೆದವು. ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಚಿಕ್ಕಮಗಳೂರು ಮೀಸಲು ಕ್ಷೇತ್ರದಿಂದ ಪ್ರಜಾಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಗಂಗಾಧರಯ್ಯ ಶಾಸನ ಸಭೆಗೆ ಆರಿಸಿ ಬಂದ್ರು. ಅವರಲ್ಲಿ ಮಾನವೀಯ ಪರಿಕಲ್ಪನೆಯನ್ನ ಗುರುತಿಸಿ 1948ರಲ್ಲಿ ಅವರನ್ನ ವಿಧಾನ ಪರಿಷತ್ಗೆ ನಾಮಕರಣ ಮಾಡಲಾಯಿತು.
1954ರವರೆಗೂ ಅವರು ಶಾಸಕರಾಗಿ ಹಲವಾರು ಶಿಕ್ಷಣ ಸೇರಿದಂತೆ ಹಲವಾರು ಸಮಾಜ ಸೇವಾ ಕಾರ್ಯಗಳನ್ನ ಮಾಡಿ ಮುಂಚೂಣಿಗೆ ಬಂದ್ರು. ತುಮಕೂರು ಮತ್ತು ಹಾಸನಗಳಲ್ಲಿ 2 ವಿದ್ಯಾರ್ಥಿ ನಿಲಯಗಳನ್ನ ಆರಂಭ ಮಾಡಿದ್ರು. ನಂತರ ಬೆಂಗಳೂರು, ಮೈಸೂರುಗಳಲ್ಲಿಯೂ ಹೆಚ್ಚುವರಿ ವಿದ್ಯಾರ್ಥಿ ನಿಲಯಗಳನ್ನ ಸ್ಥಾಪಿಸಿ ದನಿ ಇಲ್ಲದ ದುರ್ಬಲ ವರ್ಗಕ್ಕೆ ಶಿಕ್ಷಣ ನೀಡುವುದರ ಮೂಲಕ ಆಸರೆಯಾಗಿ ನಿಂತರು. 1958ರಲ್ಲಿ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾಗೋಡುವಿನಲ್ಲಿ ಭೂದಾನ ಚಳವಳಿ ಆರಂಭವಾಗಿತ್ತು. ಇದೇ ವೇಳೆಗೆ ಸರಿಯಾಗಿ ಸರ್ವೋದಯದ ನೇತಾರರಾಗಿದ್ದ ವಿನೋಬಾ ಭಾವೆಯವರು ಆರಂಭ ಮಾಡಿದಂತಹ ಚಳವಳಿ ದೇಶದೆಲ್ಲೆಡೆ ಸಂಚರಿಸಿ ತುಮಕೂರಿಗೆ ಬಂದಾಗ ಸುಮಾರು 200 ಮಂದಿಯ ತಂಡ ಗೊಲ್ಲಹಳ್ಳಿಯ ಗಂಗಾಧರಯ್ಯನವರ ಮನೆಯಲ್ಲಿ ವಾಸ್ತವ್ಯ ಹೂಡಿತು. ಕಾಕತಾಳೀಯ ಅನ್ನುವಂತೆ ವಿನೋಬಾ ಅವರ ಸಾಮಾಜಿಕ ಕಳಕಳಿ ಮತ್ತು ಬದ್ಧತೆಯ ಸಂದೇಶವನ್ನ ಸ್ವೀಕರಿಸಿದ ಶಿಕ್ಷಣ ಭೀಷ್ಮ ದುರ್ಬಲ ವರ್ಗದ ಎಲ್ಲ ಮಕ್ಕಳಿಗೆ ಶಿಕ್ಷಣ ನೀಡುವ ಬಗ್ಗೆ ಚಿಂತಿಸತೊಡಗಿದ್ರು. ಆ ಚಿಂತನೆಯ ಮೂರ್ತಿ ಶಿಲ್ಪವೇ ಇಂದಿನ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ. ಸುಮಾರು ಆ ಸಂದರ್ಭದಲ್ಲಿ ಆಚಾರ್ಯ ಭೂದಾನ ಚಳವಳಿ ನೇತಾರರಾದಂಥ ಆಚಾರ್ಯ ವಿನೋಬಾಯವರು ತಮ್ಮ ಕಾಲ್ನಡಿಗೆ ಜಾಥಾದಲ್ಲಿ ಇಲ್ಲಿ ಬಂದು ತಲುಪ್ತಾರೆ ಗೊಲ್ಲಹಳ್ಳಿಗೆ. ಆಗ ಗಂಗಾಧರನ ಹೆಸರನ್ನು ಯಾರೋ ಹೇಳ್ತಾರೆ. ಆಗಾಗಲೇ ಗಂಗಾಧರನ ಪ್ರಸಿದ್ಧಿಯನ್ನು ಪಡೆದಿದ್ದರು. ಅಲ್ಲಿ MLC ಆಗಿದ್ದರು ಮತ್ತು ಸಮಾಜ ಸೇವೆಯಲ್ಲಿ ತೊಡಕೊಂಡಿದ್ದರು. ಸಾಮಾಜಿಕ ಅನಿಷ್ಟಗಳ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದರು. ಈ ವರದಕ್ಷಿಣೆ ಆಗ್ಬೋದು, ಅಸ್ಪೃಶ್ಯತೆ ನಿವಾರಣೆ ಆಗ್ಬೋದು, ಇಂಥ ಅನೇಕ ಪಿಡುಗುಗಳ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಅವರಿಗೆ ಸಾಮಾಜಿಕ ಕಳಕಳಿ ತುಂಬ ಇತ್ತು ಗಂಗಾಧರನಿಗೆ. ನಾಟ್ ಓನ್ಲಿ ದಿ ಕಮ್ಯುನಿಟಿ ಆಬ್ಜೆಕ್ಟ್ ಬಟ್ ಜನರಲಾಗಿ ಕೂಡ ತುಂಬ ಅವರು ಇದನ್ನು ಕಾಳಜಿ ಇಟ್ಕೊಂಡಿದ್ದಂಥ ವ್ಯಕ್ತಿಗಳು. ಆಗ ಏನಾಯಿತು, ಅವರಿಗೆ ಸ್ವಾಭಾವಿಕ ಗಂಗಾಧರನ ಕೇಳಿದರು. ಅವರು ಇದೇ ಆಲದ ಮರದಡಿ ಕೂತು ಮಾತಾಡ್ತಾ ಇದ್ದಾಗ ಸಂದರ್ಭದಲ್ಲಿ ಅವರು ಹೇಳಿದರು, ನೋಡಿ ಗಂಗಾಧರೇಂದರೆ ನೀವೇನು ಮಾಡಬೇಕು ಅಂತ ಇದ್ದೀರಿ, ನಾನು ಸಮಾಜ ಸೇವೆಯಲ್ಲಿ ತೊಡಗಿಸ್ಬೇಕಂತ ಇದ್ದೇನೆ, ಏನು ಮಾಡಬೇಕು ಅನ್ನೋದು ನನಗಿನ್ನೂ ನನ್ನ ಮುಂದೆ ಸ್ಪಷ್ಟ ಚಿತ್ರಣ ಇಲ್ಲ, ತಾವು ಆ ಸಂದರ್ಭದಲ್ಲಿ ಸಲಹೆಯನ್ನು ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಸ್ತಾಪನೆ ಮಾಡ್ತಾರೆ. ಆಗ ಅವರು ವಿನೋಬಾ ಭಾವೆಯವರು ನೋಡಿ, ಎಲ್ಲ ಕ್ಷೇತ್ರಕ್ಕಿಂತಲೂ ಶಿಕ್ಷಣ ಕ್ಷೇತ್ರ ತುಂಬ ಒಳ್ಳೆಯದು ಮತ್ತು ಜನಗಳಿಗೆ ಭಾಳ ಪ್ರಯೋಜನಕಾರಿಯಾದ್ದು ಮತ್ತು ಶ್ರೇಷ್ಠ ಒಂದು ಕಾರ್ಯಕ್ರಮವಾಗುವುದು. ಹೌದು, ನಿಮ್ಮ ಸೇವೆ ಸಾರ್ಥಕವಾಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಆ ನಿಮ್ನ ವರ್ಗದ ಜನಾಂಗವು ಕೂಡ ಅವರನ್ನು ಅಭಿವೃದ್ಧಿಯನ್ನು ನೀವು ಗಮನದಲ್ಲಿಟ್ಕೊಳ್ಳಿ, ಅವ್ರಿಗೂ ಕೂಡ ತುಂಬ ಸಹಾಯ ಆಗ್ತದೆ ಅಂತ ಹೇಳಿ ಅವರು ಸಲಹೆ ಕೊಡ್ತಾರೆ. ಆ ಸಲಹೆ ಮೇರೆಗೆ ಇವತ್ತು ನಾವೇನು ಕೂತಿದ್ದೇವೆ ಇಲ್ಲಿ, ಈ ಶಾಲೆ ಪ್ರಪ್ರಥಮವಾಗಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಪ್ರಪ್ರಥಮ ಬುನಾದಿಯಾಗಿ ಈ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. 1959ರಲ್ಲಿ ಉಚಿತ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನ ಆರಂಭ ಮಾಡಿದ್ರು. ಗೊಲ್ಲಹಳ್ಳಿಯಲ್ಲಿ ಅದೇ ವರ್ಷ ಜೂನ್ ತಿಂಗಳಿನಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿಂದ ಶ್ರೀ ಸಿದ್ಧಾರ್ಥ ಪ್ರೌಢಶಾಲೆಗೆ ಚಾಲನೆ ದೊರೆಯಿತು. 35 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಈ ಪ್ರೌಢಶಾಲೆ ಎಂದಿಗೂ ಗೊಲ್ಲಹಳ್ಳಿಯ ಸುತ್ತಮುತ್ತಲಿನ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದೆ. ಅಷ್ಟೇ ಅಲ್ಲ, ಶ್ರೀ ಸಿದ್ಧಾರ್ಥ ಪ್ರೌಢಶಾಲೆ ಬೆಂಗಳೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ಕೋಲಾರವಲ್ಲದೆ ಉತ್ತರ ಕರ್ನಾಟಕದ ಗುಲ್ಬರ್ಗಾ, ಬೀದರ್ ಸೇರಿದಂತೆ ರಾಜ್ಯದ 8 ಜಿಲ್ಲೆಗಳ ಮೂಲೆ ಮೂಲೆಗಳಲ್ಲಿ ಶಿಕ್ಷಣದ ಕಂಪನ್ನ ಪಸರಿಸ್ತಾ ಇದೆ. ಇದೀಗ ಸ್ವತಂತ್ರ ವಿಶ್ವವಿದ್ಯಾಲಯ ಆಗುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದ ತನಕ ತನ್ನ ಎಲ್ಲ ಕೋರ್ಸ್ಗಳನ್ನ ಒಳಗೊಂಡಂತಹ ಸುಮಾರು 85 ಶಿಕ್ಷಣ ಸಂಸ್ಥೆಗಳು ರಾಜ್ಯದ 10 ಜಿಲ್ಲೆಗಳಲ್ಲಿವೆ. ತುಮಕೂರಿನಲ್ಲಿರುವಂತಹ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಜೊತೆಗೆ ಬೆಂಗಳೂರಿನಲ್ಲಿ ತಲೆ ಎತ್ತುತ್ತಿರುವ ಇನ್ನೊಂದು ವೈದ್ಯಕೀಯ ಕಾಲೇಜು ಸೇರ್ಪಡೆಯಾಗಿದೆ. ದಂತವೈದ್ಯ ಮಹಾವಿದ್ಯಾಲಯ, ದಾದಿಯರ ತರಬೇತಿ ಕೇಂದ್ರ, ಎಂಜಿನಿಯರಿಂಗ್ ಕಾಲೇಜು, MBA, ಪತ್ರಿಕೋದ್ಯಮ ಕೋರ್ಸ್ಗಳ ಕೇಂದ್ರ, ಪ್ರಥಮ ದರ್ಜೆ ಕಾಲೇಜು, ಡಿಎಡ್, ಬಿಎಡ್ ಕಾಲೇಜುಗಳು, ಜೂನಿಯರ್ ಕಾಲೇಜು, ನರ್ಸರಿ ಶಿಕ್ಷಕರ ತರಬೇತಿ ಶಾಲೆಗಳು, ವೃತ್ತಿಪರ ತರಬೇತಿ ಕೋರ್ಸ್ಗಳ ಕೇಂದ್ರಗಳು, ಪ್ರೌಢಶಾಲೆ,
ಪಾಲಿ ಭಾಷೆ ಬೋಧನಾ ಕೇಂದ್ರ, ಸಂಸ್ಕೃತ ಪಾಠಶಾಲೆ, ವಿದ್ಯಾರ್ಥಿ ನಿಲಯಗಳು ಹೀಗೆ ಎಲ್ಲ ಪ್ರಕಾರಗಳ ವ್ಯಾಸಂಗ ಅವಕಾಶವನ್ನ ತುಮಕೂರಿನಂತಹ ಗ್ರಾಮಾಂತರ ಪ್ರದೇಶದಲ್ಲಿ ಸ್ಥಾಪಿಸಿರುವುದು ಗಂಗಾಧರಯ್ಯನವರ ಸಾಮಾಜಿಕ ಬದ್ಧತೆ ಮತ್ತು ಕಳಕಳಿಗೆ ಸಾಕ್ಷಿ. ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳನ್ನ ಸುಶಿಕ್ಷಿತ ಸತ್ಪ್ರಜೆಗಳನ್ನಾಗಿಸುವಲ್ಲಿ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಶ್ರಮಿಸ್ತಾ ಇದೆ. ಭಗವಾನ್ ಬುದ್ಧನ ತತ್ವಗಳಿಂದ ಪ್ರಭಾವಿತರಾಗಿ ಶಿಕ್ಷಣ ಕ್ಷೇತ್ರದಲ್ಲಿನ ಅವರ ಅವಿಸ್ಮರಣೀಯ ಸೇವೆಯನ್ನ ಗುರುತಿಸಿ ರಾಜ್ಯ ಸರ್ಕಾರ, ವಿಶ್ವವಿದ್ಯಾನಿಲಯಗಳು ಮತ್ತು ಸಂಘ ಸಂಸ್ಥೆಗಳು ರಾಜ್ಯೋತ್ಸವ ಪ್ರಶಸ್ತಿ, ಶಿಕ್ಷಣ ಭೀಷ್ಮ, ಡಾಕ್ಟರೇಟ್ ಪದವಿ ಸೇರಿದಂತೆ 10 ಹಲವು ಬಿರುದು, ಪ್ರಶಸ್ತಿ, ಪುರಸ್ಕಾರಗಳನ್ನ ನೀಡಿ ಗೌರವಿಸಿವೆ. ತಮ್ಮ ಬದುಕಿನಲ್ಲಿ ಅನುಭವಿಸಿದಂತಹ ಅಪಮಾನಗಳ ನಂಜನ್ನ ನುಂಗುತ್ತಾ ಹಸಿವಿನ ಬೆಂಕಿಯನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡು ಕಾಯಕವೆಂಬ ತಪಸ್ಸು ಮಾಡಿ ಅಕ್ಷರಗಳನ್ನ ಒಲಿಸಿಕೊಂಡವರು ಗಂಗಾಧರಯ್ಯ. ತಿಂಗಳುಗಟ್ಟಲೆ ಅಲ್ಲೇ ಮಲಗಿ ಶಾಲೆಯನ್ನು ಕಟ್ಟಿಸಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ನಮ್ಮ ಸನ್ಮಾನ್ಯ ನಮ್ಮ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಒಂದು ಸಾರಿ ಹೇಳ್ತಾಯಿದ್ರು ಒಂದು ಸಭೆಯಲ್ಲಿ, ನಾನು ನಮ್ಮ ಯಜಮಾನರಿಗೆ ಡ್ರೈವರ್ ಆಗಿ ಹೋಗ್ತಾಯಿದ್ದೆ ಬೆಂಗಳೂರಿಗೆ ಹೋಗುವಾಗ. ಒಂದು ಕಾರಿತ್ತು, ಹಳೆಯದೊಂದು ಕಾರಿತ್ತು, ಅದು ಈಗಲೂ ಕೂಡ ಇದೆ. ಹೋಗ್ತಾಯಿದ್ದೆ. ಹೋದಾಗ ಅಲ್ಲಿ ಯಾವ ಇದರಲ್ಲೂ ಕೂಡ ಲಾಡ್ಜ್ಗಳಲ್ಲಿ ಅಲ್ಲಿ ಇಲ್ಲಿ ಮಲಗೋಷ್ಟು ನಮಗೆ ಸಾಮರ್ಥ್ಯ ಇರಲಿಲ್ಲ. ನಮ್ಮ ತಂದೆ ಅದನ್ನು ಒಪ್ತಾನೂ ಇರಲಿಲ್ಲ. ಹಾಗಾಗಿ ಯಾವುದಾದ್ರು ಒಂದು ಶಾಲೆಯಲ್ಲೇ ಮಲಗಿಬಿಡ್ತಿದ್ವಿ ರಾತ್ರಿ ಹೊತ್ತು. ನಾವು 2 ಬೆಂಚ್ಗಳನ್ನ ಜೋಡಿಸಿ ಹಾಕ್ಕೊಂಡು ಅದನ್ನೇ ಒಂದು ಮಂಚವಾಗಿ ಮಾಡ್ಕೊಂಡು ಅದ್ರ ಮೇಲೆ ಒಂದು ಚಾಪೆನೋ ಒಂದು ಯಾವುದಾದ್ರು ಒಂದು ಬಟ್ಟೆನೋ ಹಾಸ್ಕೊಂಡು ಮಲಗ್ತಿದ್ವಿ. ರಾತ್ರಿ ವಿಪರೀತ ಸೊಳ್ಳೆ, ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ನಮ್ಮ ತಂದೆಯವ್ರ ಜೊತೆ ಮಲಗ್ತಿದ್ದೆ. ನಮ್ಮ ತಂದೆಯವ್ರಿಗಂತೂ ಅದು ಅಭ್ಯಾಸ ಆಗಿಬಿಟ್ಟಿತ್ತು. ಎಲ್ಲೋದ್ರೂ ಅದೇ ಅವರು ಶಾಲೆಯಲ್ಲಿ ಮಲಗ್ತಿದ್ರು. ಇಷ್ಟು ಕಷ್ಟಪಟ್ಟು ಈ ಸಂಸ್ಥೆಯನ್ನು ಕಟ್ಟಿದ್ರು. ಎಷ್ಟೋ ದಿವಸ ಊಟ ಇಲ್ಲ, ಕಡಲೆಪುರಿ, ಆ ಕಡಲೆಪುರಿಯನ್ನು ತಿಂದ್ಬಿಡು, ಒಂದೆಡಿ ಕಡಲೆಪುರಿ ತಿಂದ್ಬಿಟ್ಟು ಮಲಗಿಬಿಡೋರಂತೆ. ಇನ್ನು ಹೋಟ್ಲಲ್ಲಿ ಅಷ್ಟೊಂದೆಲ್ಲ ದುಬಾರಿ ಹಣ ಕೊಟ್ಟು ಊಟ ಯಾಕೆ ತರೋದು ಅಂತೇಳಿ ಅವ್ರಿಗೆ ಎಷ್ಟು ದುಡ್ಡು ಉಳಿತದೋ ಅದೆಲ್ಲವೂ ಸಮಾಜ ಸೇವೆಗೆ ಹೋಗ್ಬೇಕಾಗಲಿ, ತಾನೇ ಸ್ವಂತಕ್ಕೆ ಉಪಯೋಗ ಆಗಬಾರ್ದು ಅನ್ನೋದು ಅವರ ಒಂದು. ಈ ಅಕ್ಷರ ಕ್ರಾಂತಿಯ ಸಂದೇಶಗಳಿರುವ ವೃಕ್ಷದಡಿಯಲ್ಲಿ ಜಿಲ್ಲೆಯ ಕಟ್ಟ ಕಡಿಯ ಕುಗ್ರಾಮದ ಹುಡುಗನಿಂದ ಹಿಡಿದು ದೇಶ ವಿದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಜ್ಞಾನ ದಾಸೋಹವನ್ನ ಪಡ್ಕೊಳ್ತಿದ್ದಾರೆ. ಇಂತಹ ಸಂಸ್ಥೆಯನ್ನ ಜೋಪಾನವಾಗಿ ಉಳಿಸಿ ಬೆಳೆಸಿಕೊಳ್ಳುವಲ್ಲಿ ಹಿರಿಯ ಪುತ್ರ ಹಾಗೆ ವೈದ್ಯರಾಗಿದ್ದ ಡಾಕ್ಟರ್ ಜಿ ಶಿವಪ್ರಸಾದ್ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಿದ್ದಾರೆ. 4 ದಶಕಗಳ ಕಾಲ ದಣಿವರಿಯದ ನಾಯಕನಂತೆ ಶಿಕ್ಷಣ ಸಂಸ್ಥೆಯನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ. ಅವರ ನಂತರದಲ್ಲಿ ಅಂದ್ರೆ ಆಧುನಿಕ ಕಾಲಘಟ್ಟದತ್ತ ದಾಪುಗಾಲು ಹಾಕ್ತಾ ಇರೋ ಬರುವ ಕಾಲದಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಸಂಪೂರ್ಣ ಹೊಣೆಗಾರಿಕೆಯನ್ನ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಹೊತ್ತಿದ್ದಾರೆ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿ ಸಂಶೋಧಕರು ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸದಾ ಹೊಸತನಕ್ಕೆ ತಮ್ಮನ್ನ ತೊಡಗಿಸಿಕೊಳ್ಳುತ್ತಾ ಉನ್ನತ ಶಿಕ್ಷಣಕ್ಕೆ ಡಿಜಿಟಲ್ ಸ್ಪರ್ಶ ನೀಡ್ತಿದ್ದಾರೆ. ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದ ತನಕ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ಬದುಕು ರೂಪಿಸ್ತಾ ಇದೆ. ಸಾವಿರಾರು ಮಂದಿ ನೌಕರರ ಬದುಕಿಗೆ ಆಸರೆಯಾಗಿದೆ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ. ಶಿಕ್ಷಣ ಭೀಷ್ಮ ಡಾಕ್ಟರ್ ಗಂಗಾಧರಯ್ಯನವರು ಕಟ್ಟಿದಂತಹ ಗಾಲಿಗೆ ಅವರ ಪುತ್ರರು ಹೆಗಲು ಕೊಟ್ಟು ಅದನ್ನ ಮುನ್ನಡೆಸುತ್ತಿದ್ದಾರೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ಹಾದಿಯ ಬಗ್ಗೆ ಮಾತನಾಡೋದಕ್ಕೆ ಈ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯೂ ಆಗಿರುವಂತಹ ನಂಜುಂಡಯ್ಯ ಅವರು ನಮ್ಮನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸ್ತೀನಿ. ನಂಜುಂಡಯ್ಯ ಅವರೇ, ಗೋಲ್ಡನ್ ಲೈಫ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಶಿಕ್ಷಣ ಭೀಷ್ಮ ಅಂತಾನೆ ಖ್ಯಾತಿಯಾಗಿದ್ರು HM ಗಂಗಾಧರಯ್ಯ ಅವರು. ಅವರ ಈ ಶಿಕ್ಷಣ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿರೋದಕ್ಕೆ ಎಷ್ಟು ಖುಷಿ ಇದೆ ನಿಮಗೆ? ಸನ್ಮಾನ್ಯ ಗಂಗಾಧರಯ್ಯನವರು ಆ ಸಂದರ್ಭದಲ್ಲಿ ಆಗಲೇ ಹಲವಾರು ಶಾಲೆ ಮತ್ತು ವಿದ್ಯಾರ್ಥಿ ನಿಲಯಗಳನ್ನ ಪ್ರಾರಂಭಿಸಿದರು. ಆ ಸಂಬಂಧವಾಗಿ ನಮ್ಮಲ್ಲಿ ಅನುದಾನ ಮಂಜೂರಾತಿಗಾಗಿ ನಮ್ಮಲ್ಲಿ ಬರ್ತಾಯಿದ್ರು. ಆಗ ಏನೋ ನನಗೂ ಕೂಡ ಭಾಳ ಈ ಸಮುದಾಯದ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಕಾಳಜಿ ಬಗ್ಗೆ ಭಾಳಷ್ಟು ತುಡಿತಾ ಇದ್ದಿದ್ದರಿಂದ ಸ್ವಾಭಾವಿಕವಾಗಿ ಗಂಗಾಧರಯ್ಯನವರು ನನಗೆ ಭಾಳ ಆತ್ಮೀಯರಾದರು. ಭಾಳ ಆತ್ಮೀಯರಾಗಿ ತುಂಬ ಸುದೀರ್ಘವಾಗಿ ನನ್ನಲ್ಲಿ ಚರ್ಚೆ ಮಾಡೋರು ಗಂಗಾಧರಯ್ಯನವರು. ಅವರ ಒಂದು
ತುಡಿತ, ಅವರ ಒಂದು ಆಕಾಂಕ್ಷೆ, ಉದ್ದೇಶ, ಧ್ಯೇಯ ಇವನ್ನೆಲ್ಲ ನೋಡಿದರೆ ನನಗೆ ಆಶ್ಚರ್ಯ ಆಗೋದು. ಸಮಾಜಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಮಾತ್ರ ಅದ್ಭುತವಾದ್ದು, ಅನನ್ಯವಾದ್ದು ಮತ್ತು ಅಪೂರ್ವವಾದ್ದು, ಅನನ್ಯವಾದ್ದು ಮತ್ತು ಬೇರೆಯವರು ಇದನ್ನು ಸಾಧನೆ ಮಾಡಲಿಕ್ಕೆ ಆಗದಂಥದ್ದು. ಮೊದಲ ಶಾಲೆ ಇದೇನಾ ಆರಂಭ ಆಗಿದೆ? ಮೊದಲ ಶಾಲೆ ಇದೆ. ಓಹೋ. ಆ ಬಡ ಮಕ್ಕಳನ್ನ ಇಲ್ಲೇ ಊಟ ಹಾಕೋಣ ಅಂತೇಳಿ ಒಂದು ಕಾರ್ಯಕ್ರಮನ ಅವರು ರೂಪಿಸ್ಕೊಂಡು ವಿದ್ಯಾರ್ಥಿಗಳನ್ನು ಪ್ರಾರಂಭ ಮಾಡ್ತಾರೆ. ಈ ಸಂಸ್ಥೆಗೆ ನಾನು ಚಿರಋಣಿಯಾಗಿರ್ತೀನಿ. ನನಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ದಿವಂಗತ ಎಚ್.ಎಂ. ಗಂಗಾಧರಯ್ಯನವರು ನಮಗೆ ಕೆಲಸವನ್ನು ಕೊಟ್ಟು ಅವರು ನನಗೆ ನನ್ನ ಜೀವನದ ಪೂರ್ತಿ ಜೀವನಕ್ಕೆ ಅವರೇ ದಾರಿದೀಪ ಆಗಿದ್ದಾರೆ. ಈಗಿನ ಕಾರ್ಯದರ್ಶಿಗಳು ಸಹ ನನಗೆ ಕೆಲಸವನ್ನು ಕೊಟ್ಟು ನನ್ನ ಒಂದು ವೃತ್ತಿಯಲ್ಲಿ ನಾನು ಕಾರ್ಯನಿರ್ವಹಿಸೋದಕ್ಕೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಪರಮಪೂಜ್ಯ ದಿವಂಗತ ಎಚ್.ಎಂ. ಗಂಗಾಧರಯ್ಯನವರು ಕೂಡ ನನ್ನನ್ನು ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟು ಜೊತೆಯಲ್ಲಿ ನನ್ನನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ಬಿಟ್ಟು ಕಾರ್ಯವನ್ನು ನಿರ್ವಹಿಸ್ತಾಯಿದ್ರು. ಹಾಗೆಯೇ ಪರಮಪೂಜ್ಯ ಮುಂದಿನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಶಿವಪ್ರಸಾದ್ರವರು ನಮ್ಮ ಬಗ್ಗೆ ಅಪಾರವಾದಂತಹ ಅಭಿಮಾನವನ್ನು ಇಟ್ಕೊಂಡು ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಕ್ಲಾಸ್ ರೂಮ್ಗಳೆಲ್ಲ ತುಂಬ ಚೆನ್ನಾಗವೆ, ಮತ್ತು ಈ ಸ್ಕೂಲ್ ವಾತಾವರಣ, ಗ್ರೌಂಡ್ ಆಗಿರ್ಬೋದು, ಫೀಲ್ಡು, ಮತ್ತು ಪ್ರತಿ ವರ್ಷವೂ ನಾವು ಕೂಡ ಸ್ಪೋರ್ಟ್ಸು ಗೇಮ್ಗೆಲ್ಲ ಓದ್ತಿದ್ದಾಗ ನಮ್ಮ ಸ್ಕೂಲೇ ಫಸ್ಟ್ ಬರ್ತಿತ್ತು. ನೀವು ಎಚ್.ಎಂ. ಗಂಗಾಧರಯ್ಯ ಅವ್ರನ್ನ ಹತ್ತಿರದಿಂದ ನೋಡಿದವರು, ಒಡನಾಟವನ್ನ ಇಟ್ಕೊಂಡಿರೋರು. ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡೋ ಮುಂಚೆ ಅವ್ರ ಉದ್ದೇಶ ಏನಾಗಿತ್ತು ಅಂತ? ಅವರು ಹೀಗೆ ಸಮಾಜ ಸೇವೆ ಮಾಡಬೇಕು ಅನ್ನೋದಂತೂ ಕಳಕಳಿ ಇತ್ತು ಅವರಿಗೆ. ಶಿಕ್ಷಣ ಕ್ಷೇತ್ರಕ್ಕೆ ಬರ್ತೇನೋ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರ್ತೇನೋ ಅನ್ನೋ ಒಂದು ನಿಶ್ಚಿತವಾದಂಥ ಇನ್ನೂ ಗುರಿಯನ್ನು ಅವರು ತೀರ್ಮಾನ ಮಾಡಿರಲಿಲ್ಲ. ಒಂದು ವೇಳೆ ಗಂಗಾಧರಯ್ಯನವರು ಈ ಶಿಕ್ಷಣ ಕ್ಷೇತ್ರಕ್ಕೆ ಬರದೇ ಇದ್ದಿದ್ದರೆ, ಅವರು ರಾಜಕೀಯ ಕ್ಷೇತ್ರದಲ್ಲೇ ಅವರೇನು ಉಳಿದಿದ್ದರೆ ಖಂಡಿತವಾಗಿಯೂ ಎಲ್ಲಾದರೂ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡೆದು ಸಚಿವರಾಗಿಯೋ ಅಥವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಿಯೋ ಏನಾದ್ರು ಒಂದು ಸಾಧನೆ ಮಾಡೋಂಥ ಒಂದು ಶಕ್ತಿ, ಸಾಮರ್ಥ್ಯ, ಅವ್ರ ಒಂದು ಆತ್ಮಸ್ಥೈರ್ಯ ಅವರಲ್ಲಿತ್ತು ನಿಜವಾಗಿನ. ಇದು ನಾನು ಹೇಳ್ತಾ ಇದ್ದೇನೆ, ಇದು ಸಮಾಜದ ಭಾಗ್ಯ ಅಂತೇಳಿ, ಮತ್ತು ಬಡವರ ಪುಣ್ಯ, ಇದು ಸಮಾಜದ ಭಾಗ್ಯ ಅವರು ಈ ಕ್ಷೇತ್ರಕ್ಕೆ ಬಂದಿದ್ದು ಅಂತ ಹೇಳಿ ನಾನು ಭಾವಿಸ್ತೇನೆ. ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಬೇಕು ಅಂದರೆ ಅದು ಸುಲಭ ಆಗಿರೋದಿಲ್ಲ, ಸವಾಲುಗಳು ಕೂಡ ಎದುರಾಗಿರುತ್ತೆ. ಸೊ ಏನೆಲ್ಲ ಸವಾಲುಗಳನ್ನು ಫೇಸ್ ಮಾಡಿದ್ರು ಅವರು? ಸವಾಲುಗಳು ಅಂದರೆ ಪ್ರಪ್ರಥಮವಾಗಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಶಾಲೆ ಮಾಡಬೇಕು ಅಂದರೆ ಅದಕ್ಕೆ ಕನಿಷ್ಠ 2 ಎಕರೆ ಜಮೀನು ಬೇಕು. ಇವತ್ತು ಜಮೀನನ್ನು ಅವರು ಯಾಕೆ ಕೊಂಡ್ಕೊಳ್ಳೋದು? ಹಲವಾರು ಜನ ಭಾಳ ಉದಾರವಾದ ದಾನಿಗಳನ್ನ ಅವರು ಸಂಪರ್ಕ ಮಾಡ್ತಾರೆ. ನೋಡಿ, ನಾನು ಶಾಲೆಯನ್ನು ಈ ಬಡಜನರಿಗಾಗಿ, ನಿಮ್ಮ ಮಕ್ಕಳು ಸೇರಿದಂತೆ ಬಡಜನರಿಗಾಗಿ ನಾನು ಶಾಲೆ ಪ್ರಾರಂಭ ಮಾಡ್ತೇನೆ, ನನಗೆ ಜಮೀನನ್ನು ನೀವೆಲ್ಲರೂ ದೊರಕಿಸ್ಕೊಡ್ಬೇಕು ಅಂತೇಳಿ ಕೆಲವು ಕಡೆ ದಾನವಾಯು ಕೂಡ ಕೊಟ್ಟಿದ್ದಾರೆ ಉದಾರವಾಗಿ. ಕೆಲವರು ಇದ್ದರು ಸಮಾಜದಲ್ಲಿ, ಅಂಥವ್ರು ಕೂಡ ಇದ್ದರು. ಆಮೇಲೆ ಹಾಸ್ಟೆಲ್ ನಡೆಸುವಾಗಲೂ ಅಷ್ಟೇ, ತಮ್ಮ ಒಡನಾಡಿಗಳನ್ನ ಯಾರನ್ನ ಒಂದಿಬ್ಬರು 3 ಸ್ನೇಹಿತರನ್ನ ಕಟ್ಕೊಂಡು ಹಳ್ಳಿಗೆ ಹೋಗಿ ಅವ್ರು ಕೊಟ್ಟಂಥ ದವಸ ಧಾನ್ಯಗಳು ತಲೆ ಮೇಲೆ ಹೊತ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಸವಾಲುಗಳು. ಹೌದು, ತಲೆ ಮೇಲೆ ಹೊತ್ಕೊಂಡು ಬಂದು ಇವನ್ ಅವ್ರಿಗೆ 2 ದಿನ 3 ದಿನ ಆಗೋದು ಹೋದರೆ ಬರೋದು. ಅವಾಗ ಎಲ್ಲಿ ಸ್ನಾನ ಮಾಡೋದು? ಅವಾಗೇನು ಎಲ್ಲ ಕಡೆನೂ ಬಾತ್ರೂಮ್ಗಳಿರಲಿಲ್ಲ, ನಿಮಗೆಲ್ಲ ಗೊತ್ತಿದ್ದಾಗೆ. ಅವಾಗೇನು ಮಾಡಿ, ಎಲ್ಲಿ ಕೆರೆ ಸಿಗ್ತದೋ ಅಲ್ಲಿ ಸ್ನಾನ ಮಾಡಿಬಿಟ್ಟು ಅಲ್ಲೇ ಬಟ್ಟೆ ಎಲ್ಲ ತೊಳ್ಕೊಂಡು ಶುದ್ಧ ಮಾಡ್ಕೊಂಡು ತಿರ್ಗಿ ಅವನ್ನ ಒಣಗಿಸಿ ಅಲ್ಲೇ ಹಾಕೊಂಡು ಬರೋದವರು. ರೆಸಿಡೆನ್ಷಿಯಲ್ ಶಾಲೆಗಳು? ರೆಸಿಡೆನ್ಷಿಯಲ್ ಶಾಲೆಗಳು 9 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. ರೆಸಿಡೆನ್ಷಿಯಲ್ ಅಂದರೆ ಈ ಹಾಸ್ಟೆಲನ್ನು ಹೊಂದಿರತಕ್ಕಂಥ ಶಾಲೆಗಳು. ನಮ್ಮ ಹಾಸ್ಟೆಲ್ ನ ಊಟ ಹೇಗಿರುತ್ತೆ ಅಂತ ನಾವು ನೋಡಿದ್ದೀವಿ. ತುಂಬಾ ಹೈಜೀನ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಆ ಪ್ರೀತಿ ಅದಕ್ಕಾಗಿನ ಯಾರಿಗೂ ನಾವು ಅಷ್ಟೊಂದು ಹಿಂಸೆ ಕೊಡಲ್ಲ. ಹುಡುಗರಿಗೆ ಭಾಳ ಚೆನ್ನಾಗಿ ತಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೊಳ್ತೇವೆ. ಇನ್ನು ಇವ್ರ ಬಗ್ಗೆ ಮಾತಾಡಲೇಬೇಕು. ಈ ಸಂಸ್ಥೆಯ ಸಂಸ್ಥಾಪಕರು ಡಾಕ್ಟರ್ ಜಿ ಶಿವಪ್ರಸಾದ್, ಅವರ ಕನಸುಗಳು ಏನೇನಾಗಿತ್ತು? ಅವರು ತಂದೆ ಬಹಳಷ್ಟು ಹೇಳೋರು. ನಾನು ಭಾಳ ಹೆಚ್ಚು, ಬಹುಶಃ ಸಂಸ್ಥೆಯಲ್ಲಿ ನಾನು 16-17 ವರ್ಷದಿಂದ ನಾನು ಅತ್ಯಂತ ಅವರಲ್ಲಿ ನಾನು ಸಮೀಪದಲ್ಲಿದ್ದಷ್ಟು ಬೇರೆ ಇರೋಕ್ಕಾಗ್ತಿರಲಿಲ್ಲ. ಅವರು ಬಹಳ ಮಹತ್ವಾಕಾಂಕ್ಷಿಗಳವರು. ಅವರೇನು ಬೇರೆ ದೇಶದಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ ಮಾಡಬೇಕು, ನಾನೆಲ್ಲ ಇದರಲ್ಲಿ ಭೂತಾನದಲ್ಲಿ ಮಾಡಬೇಕು ಅಂತ ಹೇಳಿ ಭಾಳ ಹೇಳೋರು. ಅವ್ರಿಗೆ ಅಷ್ಟೊಂದು ಮಹತ್ವಾಕಾಂಕ್ಷಿ ಅವರು. ಸಾಮಾನ್ಯ ಗಂಗಾಧರಯ್ಯನವ್ರಿಗಿಂತ ಏನು ಮಾಡಿದಾರೋ ಅದನ್ನು ಅವ್ರಿಗೆ ಕೀರ್ತಿ ಥರ ಅಂತ, ಅದಕ್ಕಿಂತ ಮೀರಿ ನಾನು ಏನಾದರೂ ಕೆಲಸ ಮಾಡಬೇಕು. ಕೊನೆಯದಾಗಿ ಸರ್, ಈ ಶಿಕ್ಷಣ ಸಂಸ್ಥೆಯ ಮುಂದಿನ ಗುರಿಗಳು, ಮುಂದಿನ ಯೋಜನೆಗಳು ಏನೇನಿದೆ? ಪರಮೇಶ್ವರ ಸಾಹೇಬ್ರು ಹೇಳ್ತಾ ಇದ್ರು, ಇಲ್ಲ ರೀ, ನಾವು ಹಳೆ ಜಾಡನ್ನೇ ಇಟ್ಕೊಂಡು ಹೋದ್ರೆ ನಾವು ಆಗಲ್ಲ, ಈಗ ನಾವು ಕೂಡ ಪಬ್ಲಿಕ್ ಸ್ಕೂಲನ್ನು ಇವನ್ನ ಮಾಡಬೇಕು ಅಂತ. ಅದಕ್ಕೆ ಆ ಯೋಚನೆಯಾಗಿ ವರ್ಷ ಒಂದೊಂದು ಮಾಡಬೇಕು ಅಂತೇಳಿ ಯೋಜನೆ ಹಾಕಿದ್ದಾರೆ ಅವರು. ನಾನು ಏನಾಗ್ಬೋದು, ಸುಮಾರು ಒಂದು 5 ಕೋಟಿ ಅಂತೂ ಮೂಲ ಬಂಡವಾಳ ಬೇಕು ಸರ್ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಅಂತಕ್ಕಂಥ ಮಾತನ್ನು ಹೇಳಿದೆ. ಈಗ ನಮಗೆ 2 ಎಕರೆ ಜಮೀನು ಮೈಸೂರಿನ ಹೃದಯ ಭಾಗದಲ್ಲಿ 2 ಎಕರೆ ಜಮೀನಿದೆ ನಿವೇಶನ.
ಅದರಲ್ಲಿ ಪ್ರಾರಂಭ ಮಾಡಬೇಕು. ಈಗ ಇನ್ನೊಂದು ತಿಂಗಳು, ಈ ತಿಂಗಳು ಎಂಡೊಳಗೆ ಆಯಿತು, ಇನ್ನೊಂದು 15 ದಿವಸದಲ್ಲಿ ಅದಕ್ಕೆ ಇದನ್ನು ಅಸ್ಥಿಭಾರವನ್ನು ಹಾಕ್ತೇವೆ. ಅಂದರೆ ಫೌಂಡೇಶನ್ ಹಾಕಿ ಆ ಶಾಲೆಯ ಕಟ್ಟಡವನ್ನು ಪ್ರಾರಂಭ ಮಾಡ್ತೇವೆ. ಆ ರೀತಿಯಾಗಿ ವರ್ಷವನ್ನು ಮಾಡ್ಕೊಂಡು ಹೋದರೆ ಇವನ್ನ ನಾವು ವಿಲೀನಗೊಳಿಸ್ಕೊಳ್ಬೋದು, ಈ ಪ್ರೌಢಶಾಲೆಗಳನ್ನ. ಹಾಗೆ ಮಾಡ್ಕೊಂಡು ಮತ್ತು ಒಳ್ಳೆಯ ಎಲ್ಲ ಸವಲತ್ತಿರ್ತಕ್ಕಂಥ ವಿದ್ಯಾರ್ಥಿ ಹೈಟೆಕ್ ಇವತ್ತು ಒಳ್ಳೆಯ ವಿದ್ಯಾರ್ಥಿ ಬೇಕು, ಒಳ್ಳೆಯ ಶಿಕ್ಷಣ ಬೇಕು ಸಮಾಜಕ್ಕೆ. ಇವತ್ತು ಅದನ್ನು ನೋಡ್ತಾ ಇದೆ ಸಮಾಜ. ಮತ್ತು ಹೊಸ ಶಿಕ್ಷಣ ನೀತಿ ಬಂದಿದೆ, ಅದು ಕೂಡ ನಾನು ಹೊಸ ಶಿಕ್ಷಣ ನೀತಿ ಬಗ್ಗೆ ಹೇಳಬೇಕು ಅಂದರೆ ಅನುದಾನಿತ ಶಾಲೆಗಳ ಬಗ್ಗೆ ಸ್ವಲ್ಪ ಅಲ್ಲಿ ಅಷ್ಟೊಂದು ಒತ್ತು ಕೊಟ್ಟಿರೋದು ಕಾಣ್ತಾ ಇಲ್ಲ. ಹಾಗಾಗಿ ಏನಾಗ್ತದೋ ಅನುದಾನಿತ ಶಾಲೆಗಳು ಸಂಸ್ಥೆಗಳು ಅನ್ನೋ ಒಂದು ಆತಂಕನೂ ಕೂಡ ಇದೆ. ಇವೆಲ್ಲ ಕಾರಣದಿಂದ ನಾವು ಬೇರೆ ಬೇರೆ ಸುಧಾರಿತ ಶಿಕ್ಷಣ ವ್ಯವಸ್ಥೆಗೆ ನಾವು ಆ ಕಡೆ ಗಮನ ಕೊಡೋದು ಭಾಳ ಒಳ್ಳೆಯದು ಅಂತ ಅನ್ನಿಸ್ತದೆ. ಓಕೆ, ನಂಜುಂಡಯ್ಯ ಅವರೇ, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರಿ, ಗೋಲ್ಡನ್ ಲೈಫ್ ಕಾರ್ಯಕ್ರಮದಲ್ಲಿ. 17 ವರ್ಷದಿಂದ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಅವಿರತ ಸೇವೆ ಸಲ್ಲಿಸ್ತಾ ಹೋಗ್ತಾ ಇದೆ. ಅದು ಹೀಗೆ ಮುಂದುವರಿಯಲಿ. ಗಂಗಾಧರಯ್ಯ ಅವ್ರ ಬಗ್ಗೆ, ಶಿವಪ್ರಸಾದ್ ಅವರ ಬಗ್ಗೆ ಗೊತ್ತಿಲ್ಲದಿರೋ ವಿಚಾರಗಳನ್ನು ಕೂಡ ನೀವು ಶೇರ್ ಮಾಡಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಥ್ಯಾಂಕ್ ಯು. ಬದುಕು ನೂರಾರು ತಿರುವುಗಳನ್ನು ನೀಡುತ್ತೆ. ಅದರಲ್ಲಿ ಬಹಳ ಮುಖ್ಯವಾದ ತಿರುವನ್ನ ನೀಡೋದೇ ಕಾಲೇಜು ಅಂತ ಬಂದಾಗ ನೂರಾರು ನೆನಪುಗಳು ನಮ್ಮ ಮನಸ್ಸಿನ ಆಳದಲ್ಲಿ ಉಳಿಯುತ್ತೆ. ಅಂಥದ್ರಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂತಹ ಅನುಭವವೇ ಬೇರೆ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.